ಸಲ ನಾರದರು ವಿಷ್ಣುವಿನ ಹತ್ರಕ್ಕೆ ಹೋಗಿ ಕೇಳಿದ್ದಾರೆ. ಏನು ಅಂತಂದ್ರೆ, ಮಹಾಪುರುಷರ ಒಂದು ದರ್ಶನವನ್ನು ಮಾಡಿ ಅವರ ಒಂದು ಸಂಘದಲ್ಲಿ ಇದ್ರೆ ಅದರ ಫಲ ಹೇಗಿರುತ್ತೆ, ಅದರ ಮಹತ್ವ ಏನು, ಸ್ವಲ್ಪ ನೀವು ಹೇಳಿ ಅಂತ ವಿಷ್ಣುವಿನ ಹತ್ರ ಕೇಳ್ತಾರೆ. ಕೇಳಿದಾಗ ವಿಷ್ಣು ಒಂದು ಮಾತು ಹೇಳ್ತಾನೆ. ಏನು ಅಂತಂದ್ರೆ, ಈಗ ಈ ಪ್ರಪಂಚದಲ್ಲಿ ಒಂದೊಂದು ಕ್ಷಣದಲ್ಲೇ ಅದೆಷ್ಟೋ ಜಂತುಗಳು, ಪ್ರಾಣಿಗಳು, ಜೀವಿಗಳು ಹುಟ್ಟುತ್ತಾ ಇರ್ತಾರೆ, ಶರೀರವನ್ನು ಧರಿಸ್ತಾ ಇರ್ತಾರೆ, ಹೊಸದಾಗಿ ಶರೀರವನ್ನು ಬಿಡ್ತಾ ಇರ್ತಾರೆ. ಹೀಗೆಲ್ಲ ಅನೇಕ ಕಡೆಗಳಲ್ಲಿ ನಡೀತಾನೆ ಇರುತ್ತೆ ನಿರಂತರವಾಗಿ. ಈ ಅನಂತವಾದಂತಹ ಸಂಸಾರದಲ್ಲಿ ಹೀಗೆ ನಡೀತಾನೆ ಇರುತ್ತೆ. ಆದರೆ ಈಗ ಪ್ರಸ್ತುತ ಸರಿಯಾಗಿ ನೀನು ಈ ಪ್ರಶ್ನೆಯನ್ನು ಕೇಳ್ತಾ ಇರುವ ಸಮಯದಲ್ಲೇ ಒಂದೊಂದು ಕಡೆ ಒಂದು ಅರಣ್ಯದಲ್ಲಿ ಒಂದು ಮರದ ಮೇಲೆ ಸಣ್ಣದೊಂದು ಹುಳ, ತುಂಬಾ ಸಣ್ಣದು ಒಂದು ಹುಳ ಹುಟ್ಟಿದೆ ಈಗಷ್ಟೇ. ನೀನು ನೇರವಾಗಿ ಅದರ ಹತ್ರ ಹೋಗಿ ಆ ಹುಳವನ್ನು ಕೇಳು ಅಂತ ಹೇಳಿದ್ರು. ಅದ್ಯಾಕೆ ಅಲ್ಲೆಲ್ಲಿಗೂ ಯಾಕೆ ಹೋಗ್ಬೇಕು, ನೀವೇ ಹೇಳ್ಬೋದಲ್ವಾ, ಅದೆಲ್ಲ ಹೇಳ್ಬೇಡ, ನಾ ಹೇಳಿದ್ದನ್ನು ಮಾಡು ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿ ಯಾವ ಜಾಗವನ್ನು ಹೇಳಿದ್ನೋ ಭಗವಂತ, ಆ ಜಾಗವನ್ನು ಹುಡುಕೊಂಡು ನಾರದ ಮಹರ್ಷಿಗಳು ಹೋದರು.